ಇನ್ನು ಮಂಡ್ಯದಲ್ಲಿ ಕಾವೇರಿ ಹೋರಾಟ ಭುಗಿಲೆದ್ದಿದೆ. ಇಂದು ಕೆಆರ್ಎಸ್ಗೆ ಬಿಜೆಪಿ ನಾಯಕರು ಕೂಡ ಬುತ್ತಿಗೆ ಹಾಕಲಿದ್ದಾರೆ. ಮಾಜಿ ಸಿಎಂ ಯಡಿಯೂರಪ್ಪ, ವಿಪಕ್ಷ ನಾಯಕ ಆರ್ ಅಶೋಕ್, ಬಿವೈ ವಿಜಯೇಂದ್ರ, ಛಲವಾದಿ ನಾರಾಯಣ ಸ್ವಾಮಿ ಭಾಗಿಯಾಗಲಿದ್ದಾರೆ. ಬೆಳಗ್ಗೆ 11 ಗಂಟೆಗೆ ಕೆಆರ್ಎಸ್ ಡ್ಯಾಂ ಬಳಿ ಪ್ರತಿಭಟನೆಗೆ ಮುಂದಾಗಿದೆ ಬಿಜೆಪಿ. ಧರಣಿ ಬಳಿಕ ಕೆಆರ್ಎಸ್ಗೆ ಮುತ್ತಿಗೆ ಹಾಕೋದಕ್ಕೆ ಸಜ್ಜಾಗಿದ್ದಾರೆ. ತಮಿಳುನಾಡಿಗೆ ನೀರು ಬಿಡುಗಡೆ ವಿರೋಧಿಸಿ ಬಿಜೆಪಿ ಕಿಚ್ಚನ್ನ ಹೊರಗಡೆ ಹಾಕ್ತಾ ಇದೆ. ನೋಡಿ, ಒಂದ್ ಕಡೆ ಈಗಾಗಲೇ ಸಿಡಬ್ಲ್ಯೂಎಂಎ ಕೊಟ್ಟಂತಹ ಆದೇಶ, ಅದನ್ನ ಪರಿಪಾಲಿಸಲೇಬೇಕಾದಂತಹ Hotel Management with AI. Join IIHM, International Institute of Hotel Management. ಅನಿವಾರ್ಯತೆ. ಹೀಗಾಗಿ ರಾಜ್ಯ ಸರ್ಕಾರ ಏನ್ ಕ್ರಮ ಕೈಗೊಳ್ಳುತ್ತೆ? ಈಗಾಗಲೇ ಇವತ್ತು ಡಿಕೆ ಶಿವಕುಮಾರ್ ಹಾಗೆ ಜಲಸಂಪನ್ಮೂಲ ಸಚಿವರು ಒಂದು ಸಭೆಯನ್ನ ನಡೆಸ್ತಾರೆ. ಅದಾದ ನಂತರದಲ್ಲಿ ಈಗ ಆರ್ಡರ್ ಆಗಿರುವಂತಹ ರೀತಿಯಲ್ಲಿ ನೀರನ್ನ ಬಿಡಲೇಬೇಕಾದಂತಹ ಪರಿಸ್ಥಿತಿ. ಆದರೆ ಸುಪ್ರೀಂ ಕೋರ್ಟ್ಗೆ ಮೇಲ್ಮನವಿಯನ್ನ ಸಲ್ಲಿಸೋದಕ್ಕೂ ಕೂಡ ಅವಕಾಶ ಇದೆ. ಹೀಗಾಗಿ ಏನ್ ಮಾಡುತ್ತೆ ರಾಜ್ಯ ಸರ್ಕಾರ? ಇನ್ನು ಕೆಆರ್ಎಸ್ ಬಳಿ ಬಂದೋಬಸ್ತ್ ಅನ್ನು ಕೈಗೊಳ್ಳಲಾಗಿದೆ. 1,500ಕ್ಕೂ ಹೆಚ್ಚು ಪೊಲೀಸರ ನಿಯೋಜನೆ ಆಗಿದೆ. ಮಂಡ್ಯ ಎಸ್ಪಿ ಡಾಕ್ಟರ್ ಶಿವಭರಾಣಿ ನೇತೃತ್ವದಲ್ಲಿ ಭದ್ರತೆಯನ್ನು ಒದಗಿಸಲಾಗ್ತಾ ಇದೆ. ಅಹಿತಕರ ಘಟನೆ ನಡೆಯದಂತೆ ಪೊಲೀಸರು ಕೂಡ ಅಲರ್ಟ್ ಆಗಿದ್ದಾರೆ. ಈ ದಿವಸ ಭದ್ರತೆಗಾಗಿ 2 SPs ಇದ್ದಾರೆ, ಒಂದು ಅಡಿಷನಲ್ ಎಸ್ ಪಿ ಇದ್ದಾರೆ. DSPs 9 ಜನ ಮತ್ತು ಸರ್ಕಲ್ ಇನ್ಸ್ಪೆಕ್ಟರ್ ಆರ್ ಇನ್ಸ್ಪೆಕ್ಟರ್ಸ್ 28 ಜನ ಇದ್ದಾರೆ. ಮತ್ತು PSIs 46 ಜನ ಮತ್ತು ASIs 59 ಜನ ಸಿಬ್ಬಂದಿಗಳು ಮತ್ತು ಸ್ಟ್ರೈಕಿಂಗ್ ಫೋರ್ಸು KSRP 10 ಇದೆ ಮತ್ತು DR 8 ಇದೆ. ಒಟ್ಟಾರೆಯಾಗಿ ಸಿಬ್ಬಂದಿಗಳು 1,500 ಜನ, ಸುಮಾರು 1,500 ಜನ ಸಿಬ್ಬಂದಿಗಳಿದೆ. ಬೇರೆ ಜಿಲ್ಲೆಯಿಂದನೂ ಬಂದಿದ್ದಾರೆ. ಭದ್ರತೆ ಸೂಕ್ಷ್ಮ ಪ್ರದೇಶಗಳಲ್ಲಿ ಏನೆಲ್ಲ ಭದ್ರತೆಗಳು ಕೈಗೊಂಡಿದೆ? ಇದೇ ಸೂಕ್ಷ್ಮ ಪ್ರದೇಶಗಳು ಎಲ್ಲ ಕಡೆನೂ ಬ್ಯಾರಿಕೇಡ್ಸ್ ಇದೆ, KSRP ಇದೆ, ಅಧಿಕಾರಿಗಳಿದ್ದಾರೆ, ಸಿಬ್ಬಂದಿಗಳಿದ್ದಾರೆ. ವಿವಿಧ ಕಡೆ ಪ್ರತಿಭಟನೆ ಇದೆ. ಈ ಒಂದು ಪ್ರತಿಭಟನಾ ಸ್ಥಳದಲ್ಲಿ ಇಷ್ಟು ಭದ್ರತೆನ ಹೆಚ್ಚಿನ ಡೀಟೇಲ್ಸ್ ಅನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ದಿಲೀಪ್. ನೇರ ಸಂಪರ್ಕದಲ್ಲಿ ನಮ್ಮನ್ನ ಜಾಯ್ನ್ ಆಗ್ತಾ ಇದ್ದಾರೆ. ದಿಲೀಪ್, ಗಮನಿಸ್ತಾ ಇರುವ ಹಾಗೆ ಈಗಾಗಲೇ ಹೋರಾಟದ ಕಿಚ್ಚು ಒಂದು ಹಂತದಲ್ಲಿ ಮೇಲೆ ಹೋಗಿದೆ. ಜೊತೆಗೆ ಕರ್ನಾಟಕ ಬಂದ್ ಕುರಿತಂತೆ ಚರ್ಚೆಗಳಾಗ್ತಾ ಇದೆ. ಅದರ ಜೊತೆಯಲ್ಲಿ ಈಗ ಬಿಜೆಪಿ ನಾಯಕರು ಕೂಡ ಪ್ರತಿಭಟನೆಗೆ ಇಳಿಯಲಿದ್ದಾರೆ, ಮುತ್ತಿಗೆ ಹಾಕುವಂತಹ ಪ್ರಯತ್ನಕ್ಕೆ ಮುಂದಾಗಿದ್ದಾರೆ ಎನ್ನುವಂತಹ ವಿಚಾರ. ಸದ್ಯ ಯಾವ ರೀತಿ ರೂಪುರೇಷೆಗಳನ್ನ ರೂಪಿಸಿಕೊಂಡಿದ್ದಾರೆ, ಜೊತೆಗೆ ಪೊಲೀಸ್ ಭದ್ರತೆ ಯಾವ ರೀತಿ ನಿಯೋಜನೆ ಆಗಿದೆ ದಿಲೀಪ್? ಖಂಡಿತಗಳು ಮಧು, ಈಗಾಗಲೇ ಕನ್ನಡ ಪರ ಸಂಘಟನೆಗಳು, ರೈತ ಪರ ಸಂಘಟನೆಗಳು ಎಲ್ಲರೂ ಕೂಡ ಪ್ರತಿಭಟನೆಯನ್ನೇ ನಡೆಸ್ತಾ ಇರುವಂಥದ್ದು. ಕಳೆದ 3 ದಿನಗಳಿಂದ ಕೂಡ ಈ ಒಂದು ಪ್ರತಿಭಟನೆ ನಡೆಸ್ತಾ ಇದ್ದಾರೆ. CWMA ಮತ್ತು CWRC ಆದೇಶ ಏನಿದೆ, ಈ ಒಂದು ಆದೇಶ ನಿಜಕ್ಕೂ ಕೂಡ ರೈತರಿಗೆ ಮರಣ ಶಾಸನ ಅಂತಲೇ ಹೇಳ್ಬೋದು. ಯಾಕಂದರೆ ಕರ್ನಾಟಕದ ರಾಜ್ಯಗಳು ಕಾವೇರಿ ಕೊಳ್ಳದ ಜಲಾಶಯಗಳಲ್ಲಿ ನೀರಿಲ್ಲ. ಇಂಥ ಸಂದರ್ಭದಲ್ಲಿ ತಮಿಳುನಾಡಿಗೆ 3,500 ಕ್ಯೂಸೆಕ್ಸ್ ನೀರನ್ನು ಹೇಗೆ ಹರಿಸೋದು ಅನ್ನುವಂಥದ್ದು ಎಲ್ಲರ ಪ್ರಶ್ನೆ ಆಗಿರುವಂಥದ್ದು. ಈ ಕಾರಣದಿಂದಾಗಿ ಎಲ್ಲರೂ ಪ್ರತಿಭಟನೆ ನಡೆಸ್ತಾ ಇದ್ದಾರೆ. ಇವತ್ತು BJP ನಿಯೋಗ ಕೂಡ ಇವತ್ತು KRSಗೆ ಆಗಮಿಸಿ ಇಲ್ಲಿ ಧರಣಿ ನಡೆಸಿ ತದನಂತರ ಮುತ್ತಿಗೆ ಹಾಕುವ ಸಾಧ್ಯತೆ ಇರುವಂಥದ್ದು. ಈ ಎಲ್ಲ ಕಾರಣದಿಂದಾಗಿ ಇವತ್ತು ಪೊಲೀಸರನ್ನ ಸಾಕಷ್ಟು ಭದ್ರತೆಗಳನ್ನ ನಿಯೋಜನೆ ಮಾಡಿರುವಂಥದ್ದು. ಈಗೆಲ್ಲ ದೃಶ್ಯದಲ್ಲಿ ತೋರಿಸ್ತೇನೆ. ಸಾಕಷ್ಟು ಬ್ಯಾರಿಕೇಡ್ಗಳ ವ್ಯವಸ್ಥೆಯನ್ನು ಕೂಡ ಮಾಡಿಕೊಳ್ಳಲಾಗಿದೆ. ಸುಮಾರು 1,500ಕ್ಕೂ ಹೆಚ್ಚು ಪೊಲೀಸರನ್ನ ನಿಯೋಜನೆ ಮಾಡಿ ಎಲ್ಲ ರೀತಿಯಾದಂತಹ ಭದ್ರತಾ ಕಾರ್ಯಗಳನ್ನು ಕೈಗೊಳ್ತಾ ಇರುವಂಥದ್ದು. ಕೇವಲ ಪ್ರತಿಭಟನೆಗಳಿಗೆ ಮಾತ್ರ ಅವಕಾಶವನ್ನು ಕೊಟ್ಟಿರುವಂಥದ್ದು. ಪ್ರತಿಭಟನೆ ಹೊರತುಪಡಿಸಿ ಯಾವುದೇ ರೀತಿಯಾದಂತಹ ಮುತ್ತಿಗೆ ಹಾಕುವಂಥದ್ದು ಇನ್ಯಾವುದೂ ಕೂಡ ಮಾಡಬಾರ್ದು ಅನ್ನುವಂಥ ನಿಟ್ಟಿನಲ್ಲಿ ಈ ರೀತಿಯಾದಂತಹ ಬ್ಯಾರಿಕೇಡ್ ವ್ಯವಸ್ಥೆಯನ್ನು ಮಾಡ್ಕೊಂಡಿರುವಂಥದ್ದು. ಸುಮಾರು 4 ಹಂತಗಳಲ್ಲಿ ಬ್ಯಾರಿಕೇಡಿಂಗ್ ವ್ಯವಸ್ಥೆಯನ್ನು ಮಾಡ್ಕೊಂಡಿದ್ದಾರೆ. ಪೊಲೀಸರು ಜೊತೆಗೆ ಬ್ಯಾರಿಕೇಡ್ಗಳು ಮತ್ತೆ ಗೇಟ್ ಇದೆ. ಎಲ್ಲವೂ ಕೂಡ ದಾಟಿ, ಕಾಂಪೌಂಡ್ ಅನ್ನು ದಾಟಿ ಒಳಗೆ ಹೋಗ್ಲಿಕ್ಕೆ ಸಾಧ್ಯ ಇರಲಿಲ್ಲ. ಅಷ್ಟರ ಮಟ್ಟಿಗೆ ಪೊಲೀಸರನ್ನ ನಿಯೋಜನೆ ಮಾಡಿರುವಂಥದ್ದು. ಈಗಾಗಲೇ SP ಶೋಭಾರಾಣಿ ಅವರ ನೇತೃತ್ವದಲ್ಲಿ ಕೂಡ ಒಂದು ಭದ್ರತೆ ಕಾರ್ಯಗಳನ್ನ ನಡೆಸಲಾಗ್ತಾ ಇರುವಂಥದ್ದು. ಇಲ್ಲಿ ದೃಶ್ಯದಲ್ಲಿ ತೋರಿಸ್ತಾ ಹೋಗ್ತಾನೆ. ಸುಮಾರು 1,500ಕ್ಕೂ ಹೆಚ್ಚು ಪೊಲೀಸರನ್ನ KRS ಜಲಾಶಯದ ಬಳಿ ನಿಯೋಜನೆ ಮಾಡಿರುವಂಥದ್ದು. ಸುಮಾರು 1,500 ಪೊಲೀಸರನ್ನ ನಿಯೋಜನೆ ಮಾಡಿ ಯಾವುದೇ ರೀತಿಯಾದಂತಹ ಅಹಿತಕರ ಘಟನೆಗಳು ನಡೆಯದಂತೆ ಈ ರೀತಿಯಂತ ಎಚ್ಚರಿಕೆ ವಹಿಸ್ತಾ ಇರುವಂಥದ್ದು. ಯಾಕಂದ್ರೆ ಪ್ರತಿ ಬಾರಿ ಈ ಒಂದು ಸಂದರ್ಭದಲ್ಲಿ ಇಲ್ಲಿ ಯಾವುದೇ ರೀತಿಯಂತ ಐಕ್ಯತರ ಘಟನೆ ನಡೀತಾರೆ, ನದಿಗೆ ಇಳಿಯುವ ಸಾಧ್ಯತೆಗಳಿರುತ್ತೆ. ಇದು ಯಾವುದೂ ಕೂಡ ಅವಕಾಶ ಇಲ್ಲ. ಕೇವಲ ಶಾಂತಿಯುತವಾಗಿ ಪ್ರತಿಭಟನೆ ನಡೆಸಲಿ ಅನ್ನುವಂಥ ನಿಟ್ಟಿನಲ್ಲಿ ಪೊಲೀಸರನ್ನ ಇಷ್ಟರ ಮಟ್ಟಿಗೆ ನಿಯೋಜನೆ ಮಾಡಿರುವಂಥದ್ದು. ಈಗಾಗಲೇ ಕನ್ನಡ ಪರ ಸಂಘಟನೆಗಳು ಕೂಡ ಪ್ರತಿಭಟನೆ ನಡೆಸ್ತಾ ಇದ್ರು. ಎಲ್ಲರೂ ಕೂಡ ಅವ್ರನ್ನು ಕೂಡ ವಶಕ್ಕೆ ಪಡೆದುಕೊಂಡು ಅವ್ರನ್ನ ಕಳಿಸುವಂತ ಕೆಲಸವನ್ನು ಮಾಡಲಾಗಿದೆ. ಅದೇ ರೀತಿ ಸುಮಾರು 10 ಗಂಟೆ ಸಂದರ್ಭಕ್ಕೆ BY ವಿಜಯೇಂದ್ರ, ಯಡಿಯೂರಪ್ಪನವರು ಮತ್ತೆ ಛಲವಾದಿ ನಾರಾಯಣ ಸ್ವಾಮಿ, ಆರ್ ಅಶೋಕ್ ಸೇರಿದಂತೆ ಸಾಕಷ್ಟು ನಾಯಕರುಗಳು ಈ ಒಂದು KRS ಜಲಾಶಯದ ಬಳಿಗೆ ಬಂದು ಪ್ರತಿಭಟನೆ ನಡೆಸ್ತಾ ಇದ್ದಾರೆ. ಜೊತೆಗೆ
ಮಂಡ್ಯ, ಮೈಸೂರು, ಚಾಮರಾಜನಗರದ ಭಾಗದ ಸಾವಿರಾರು ಕಾರ್ಯಕರ್ತಗಳು ಕೂಡ ಬರ್ತಾ ಇರುವಂಥದ್ದು ಪ್ರತಿಭಟನೆಗೆ. ಈ ಕಾರಣದಿಂದಾಗಿ ಇಷ್ಟರ ಮಟ್ಟಿಗೆ ಪೊಲೀಸ್ ಭದ್ರತೆಯನ್ನ ನಿಯೋಜನೆ ಮಾಡಿರುವಂಥದ್ದು. ಮಧು, ನಾಗರಾಜ್. ಓಕೆ ದಿಲೀಪ್, ಥ್ಯಾಂಕ್ ಯು ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ. ಇನ್ನು ದಕ್ಷಿಣದಲ್ಲಿ ಕಾವೇರಿ ಕಿಚ್ಚು, ಉತ್ತರದಲ್ಲಿ ತುಂಗಭದ್ರಾ ಕಿಚ್ಚು. ತುಂಗಭದ್ರಾ ನೀರು ಹರಿಸುವಂತೆ ಬಿಜೆಪಿ ಬೃಹತ್ ಹೋರಾಟ. ಎಡದಂಡಿಯ ಕಾಲುವೆಗಳಿಗೆ ನೀರು ಬಿಡುವಂತೆ ಆಗ್ರಹ ವ್ಯಕ್ತಪಡಿಸ್ತಾ ಇದೆ. ಅಂಜನಾದ್ರಿಯಿಂದ ಮುನಿರಾಬಾದ್ ಡ್ಯಾಂವರೆಗೂ ಪಾದಯಾತ್ರೆಯನ್ನ ಕೈಗೊಂಡಿದೆ ಬಿಜೆಪಿ. ಸರ್ಕಾರದ ವಿರುದ್ಧ ಬೃಹತ್ ಹೋರಾಟವನ್ನ ನಡೆಸಲಿದೆ ಬಿಜೆಪಿ. ಶ್ರೀರಾಮುಲು, ಶಾಸಕ ಜನಾರ್ದನ್ ರೆಡ್ಡಿ, ಪರಣ್ಣ ಮುನವಳ್ಳಿ ಸೇರಿದಂತೆ ಜಿಲ್ಲೆಯ ಅನೇಕ ಬಿಜೆಪಿ ನಾಯಕರು ಈ ಪ್ರತಿಭಟನೆಯಲ್ಲಿ ಭಾಗಿಯಾಗಲಿದ್ದಾರೆ. ನೋಡಿ, ಒಂದ್ ಕಡೆ ಕಾವೇರಿ ಕಿಚ್ಚು ಯಾವ ರೀತಿ ಹೊತ್ತಿ ಉರಿತಾ ಇದೆ, ಅಲ್ಲೂ ಕೂಡ ಬಿಜೆಪಿ ನಾಯಕರು ಇವತ್ತು ಪ್ರತಿಭಟನೆಗಿಳಿತಾ ಇದ್ದಾರೆ. ಅದರ ಜೊತೆಯಲ್ಲಿ ಉತ್ತರದಲ್ಲಿ ತುಂಗಭದ್ರಾ ಕಿಚ್ಚು ಕೂಡ ಹೆಚ್ಚಾಗಿರೋದು. ನೀರು ಬಿಡುವಂತೆ ಈಗ ಬಿಜೆಪಿ ನಾಯಕರು ರಸ್ತೆಗಿಳಿದು ಹೋರಾಟಕ್ಕೆ ಮುಂದಾಗಿದ್ದಾರೆ.